ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ಈ ಥರದ ಸದ್ಗುರುಗಳ ಸಾಂಗತ್ಯ, ಸಾಧು ಸಂಘಗಳ ಸಾಂಗತ್ಯ ಎಲ್ಲವೂ ಸಿಗ್ತಾ ಇದೆ. ಅಷ್ಟು ಫಲವನ್ನಂತೂ ನಾವು ಇಲ್ಲಿ ಪಡ್ಕೊಳ್ತೀವಿ ಅಂತ ಒಂದು ಚಿಂತನೆ ಪ್ರಾರಂಭ ಮಾಡ್ತಾ, ನಾನೇನು ಕಂಠಪಾಠ ಮಾಡಿಲ್ಲ, ಆದರೆ ಓದ್ತೀನಿ, ಅರ್ಥಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಭಗವದ್ಗೀತೆನ ಮೊದಲನೇ ಸಾರಿ ಓದಿದಾಗ 1% ಅರ್ಥ ಆದರೆ, ಎರಡನೇ ಸಾರಿ ಓದಿದಾಗ ಇನ್ನೊಂದು % ಅರ್ಥ ಆಗುತ್ತೆ. ಅದನ್ನು ಯಾವುದೇ ಒಂದು ಗೀತೆ ವಿಶೇಷ ಏನಪ್ಪ ಅಂದರೆ, ಇಷ್ಟು ಸಾರಿ ಓದಿದ್ರೂ ಸಹ ಅದು ಹೊಸ ಹೊಸ ನಮ್ಮನ್ನು ಇನ್ನಷ್ಟು ಆಳಕ್ಕೆ ಕರ್ಕೊಂಡೋಗುತ್ತೆ, ಹೊಸ ಹೊಸ ವಿಚಾರಗಳನ್ನು ನಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಇನ್ನೊಂದು ಅಂಶ ಅಂತಂದರೆ, ಮಕ್ಕಳೆಲ್ಲೋ ಇವತ್ತು ಕಂಠಪಾಠ ಮಾಡಿದ್ದಾರೆ, ಅದರಲ್ಲಿ ತುಂಬ ಮುತುವರ್ಜಿಯಿಂದ ಶ್ರದ್ಧೆಯಿಂದ ಭಾಗವಹಿಸಿ ಅವಳನ್ನ ಕಳೆದುಕೊಳ್ತಾ ಇದ್ದಾರೆ. ಇದನ್ನು ಭಕ್ತಿಯೋಗ ಅಂತಲೇ ಹೇಳ್ಬೋದು. ಭಕ್ತಿಯೋಗ ತುಂಬ ಚೆನ್ನಾಗಿ ಮಕ್ಕಳಿಗೆ ಹಮ್ಮಿಕೊಳ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಅದನ್ನ ಅಲ್ಲಿಗೆ ನಿಲ್ಲಿಸಬಾರ್ದು. ಭಕ್ತಿ ಜ್ಞಾನದೊಂದಿಗೆ ಮುಕ್ತಾಯ ಆಗುತ್ತೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದೊಂದು ಶ್ಲೋಕದ ಅರ್ಥವನ್ನು ಮಾಡಿಕೊಳ್ತಾ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಕ್ಕಳು ಮಾಡಿದ್ರೆ ಖಂಡಿತ ಎಷ್ಟೋ ಜನ್ಮ ಬೇಡ, ಈ ಜನ್ಮದಲ್ಲೇ ಮುಕ್ತಿಯನ್ನು ಪಡ್ಕೊತಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಭಗವದ್ಗೀತೆಯ ಬಗ್ಗೆ ಹೇಳೋಕ್ಕೆ ನಮ್ಮ ಶ್ರೀಮತಿ ಅವರಿದ್ದಾರೆ, ಅಕ್ಕ ಅವರು ಅದರ ಬಗ್ಗೆ ಮತ್ತಷ್ಟು ವಿಶೇಷವಾದ ಅರ್ಥಗಳನ್ನು ತಿಳಿಸ್ತಾರೆ. ಈ ಒಂದು ಸಂದರ್ಭೋಚಿತವಾಗಿ ನಾನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ